ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿಂದು ಸುಕ್ಷೇತ್ರ ಶ್ರೀ ಪರಮಾನಂದ ದೇವಸ್ಥಾನ ಪಲ್ಲಕ್ಕಿಯು ದೇವಾಲಯದಿಂದ ಹೆಬ್ಬಾಳಕೆ ಗ್ರಾಮಕ್ಕೆ ಭಕ್ತಾದಿಗಳು ಮೆರವಣಿಗೆ ಮಾಡುವ ಮೂಲಕ ಆಗಮಿಸಿಕೊಳ್ಳುತ್ತಾರೆ. ಶ್ರೀ ಪರಮಾನಂದ ಶಿವರಾತ್ರಿ ಪ್ರಯುಕ್ತ 4ನೇ ದಿನವಾದ ಸೋಮವಾರದಂದು ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಇಂದು ರಾತ್ರಿ ಮರಳಿ ದೇವಾಲಯಕ್ಕೆ ಪಲ್ಲಕ್ಕಿ ಹೋಗುವುದರಿಂದ ವಿಶೇಷವಾಗಿ ಇಂದು ಸರ್ವ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಂದು ಕಾಯಿ ಕರ್ಪೂರ ತಂದು ಪೂಜೆಯನ್ನು ಸಲ್ಲಿಸಿ ತಮ್ಮ ಹರಕೆಯನ್ನ ಬೇಡಿಕೊಳ್ಳುತ್ತಾರೆ. ಅನ್ನ ದಾಸೋಹ ಕೂಡ ಬಹಳ ಅರ್ಥಪೂರ್ಣವಾಗಿ ಊರಿನ ಮುಖಂಡರು ನಡೆಸಿಕೊಡುತ್ತಾರೆ. ಸರ್ವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ಕೂಡ ಸಜ್ಜೆ ಕಡುಬು ಪುಂಡಿ ಪಲ್ಯ ಪಡೆಯಲು ಭಕ್ತಾದಿಗಳು ಆಗಮಿಸುತ್ತಾರೆ. ಅಲ್ಲೇ ಸಾಲಾಗಿ ಕುಳಿತುಕೊಂಡು ಪ್ರಸಾದವನ್ನು ಸೇವಿಸಿ ಪಲ್ಲಕ್ಕಿಗೆ ದರ್ಶನವನ್ನ ಪಡೆದುಕೊಂಡು ತಮ್ಮ ತಮ್ಮ ಗ್ರಾಮಗಳಿಗೆ ಮರಳಿ ತೆರಳುತ್ತಾರೆ. ಇವತ್ತಿನ ಶ್ರೀ ಪರಮಾನಂದ ಸ್ವಾಮಿಯ ವಿಶೇಷತೆಯ ಬಗ್ಗೆ ಕುರಿತು ಅರ್ಚಕರು ಹಾಗೂ ಗ್ರಾಮಸ್ಥರು ಸವಿಸ್ತಾರವಾಗಿ ಹಂಚಿಕೊಂಡರು. ಈ ಶುಭ ಸಂದರ್ಭದಲ್ಲಿ ವೆಂಕೂಬ ಬಾಕ್ಲಿ, ಚಂದ್ರಕಾಂತ್ ಮಲ್ಕಾಪುರ್, ನಂದನ್ ಗೌಡ, ಭೀಮನ್ ಗೌಡ, ಪೊಲೀಸ್ ಪಾಟೀಲ್ ಆದಂತ ಹಾಗೂ ಸರ್ವ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಆಗಮಿಸಿದ್ರು. ವರದಿ ಪರಮಾತ್ಮ, ನ್ಯೂಸ್ 24 ಕನ್ನಡ, ಯಾದಗಿರಿ. ಶ್ರೀ ಹೆಬ್ಬಾಳ ಎಂಬ ಗ್ರಾಮವು ಹೆಬ್ಬಟ್ಟಿನ ಮೇಲೆ ಪರಮಾನಂದನು ಹೆಬ್ಬಟ್ಟಿನ ಮೇಲೆ ಅನುಷ್ಠಾನ ಮಾಡಿ ನಿಂತಿದ್ದಕ್ಕೆ ಹೆಬ್ಬಾಳ ಎಂಬ ಗ್ರಾಮವಾಯಿತು. ಈ ಗ್ರಾಮದಲ್ಲಿ ಈ ವರ್ಷ ಹೊಸ ಪಲ್ಲಕ್ಕಿ ಮತ್ತು ಪುರವಂತಿಗೆ ಸೇವಾ ದಾಸೋಹ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಾಸೋಹ ಸಾವಿರಾರು ಜನಸಂಖ್ಯೆ ಬಂದು ಪ್ರಸಾದವನ್ನು ಮಾಡುತ್ತಿದ್ದಾರೆ. ಮತ್ತು ಬೆಳ್ಳಿನ ಸೇವಾ ಹಾಗೂ ಭಜನಾ ಮಂಡಳಿ ಸಾವಿರಾರು ಜನಸಂಖ್ಯೆ ಮತ್ತು ಹಾಗೂ ಪುರವಂತಿಗೆ ಸೇವೆ, ಪುರವಂತಿಗೆ ಬೆಳ್ಳಿ ಸೇವೆ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತೇವೆ. ಬೆಳ್ಳಿನ ಸೇವೆಯೊಂದಿಗೆ ಪೂಜೆಯನ್ನು ನೆರವೇರಿಸುತ್ತೇವೆ. ಹಾಗೂ ಹೊಸ ಪಲ್ಲಕ್ಕಿ ಭಕ್ತಾದಿಗಳಿಂದ ಮಾಡಲಾಗಿರುವುದು. ನೂರಾರು ಜನಸಂಖ್ಯೆ ಭಕ್ತಾದಿಗಳು ಪಲ್ಲಕ್ಕಿಯನ್ನು ಹೊತ್ತು ಪಲ್ಲಕ್ಕಿಯೊಂದಿಗೆ ಸಂಭ್ರಮವಾಗಿ ಪಲ್ಲಕ್ಕಿಯೊಡನೆ ಪ್ರತಿಯಾಗಿ ಎಲ್ಲರೂ ತಮ್ಮ ತಮ್ಮ ಬೇಡಿಕೆಯಂತೆ ಇಚ್ಛೆಯನ್ನು ಬೇಡಿಕೊಂಡು ಈ ಶ್ರೀ ಸುಕ್ಷೇತ್ರ ಪರಮಾನಂದ ದೇವಸ್ಥಾನ ಇದು ಮಾತಾಡೋ ದೇವರಲ್ಲ, ಇದು ತನ್ನ ಮನಗುಷ್ಟಿಯ ದೇವರು. ಇದು ಏಳೇರಿ ಸರ್ಪದಿಂದ ಹುಟ್ಟಿದಂಥ ದೇವರು. ಆದ್ರೆ ಇದು ಹೆಬ್ಬಾಳ ಗ್ರಾಮಕ್ಕೆ ಹೆಬ್ಬಟ್ಟಿನ ಮೇಲೆ ತಪಾಸಣೆ ಮಾಡಿ ಇದು ಹೆಬ್ಬಾಳ ಗ್ರಾಮವಾಗಿತ್ತು. ಆದ್ದರಿಂದ ಇದು ತಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡು ಏನು ಆಗಿರುತ್ತದೆ ಅಂದರೆ 1 ವರ್ಷದ ಒಳಗೆ ಅವರಿಗೆ ಆಶೀರ್ವಾದ ಮಾಡಿರ್ತಾನೆ. ಕೋಟ್ಯಾನು ಜನಸಂಖ್ಯೆ ಬಂದು ಇಲ್ಲಿ ಕಾಯಿ ಕರ್ಪೂರ ದೀಪ ನೈವೇದ್ಯ ಎಲ್ಲ ತಮ್ಮ ಸಮರ್ಪಣೆ ಮಾಡಿ ಹೂವು ಪತ್ರಗಳನ್ನು ಬಂದು ಈಗಾಗಲೇ ಈ ವರ್ಷ ಭಾಳಷ್ಟು ವಿಜೃಂಭಣೆಯಿಂದಾಗಿದೆ. ಒಂದು 30-25 ಜನಸಂಖ್ಯೆ ಪುರವಂತಿಗೆ ಸೇವಾ, ಡೊಳ್ಳು ಮತ್ತು ಹೊಸ ವರ್ಷ ಪ್ರತಿ ವರ್ಷದಂತಲೂ ಈ ವರ್ಷದ ಜನಸಂಖ್ಯೆ ಒಂದು 400-500 ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಿಂದ ಕೂಡಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಹೆಬ್ಬಾಳಕೆ ಗ್ರಾಮದ ಆರಾಧ್ಯ ದೈವವಾಗಿರುವ ಪರಮಾನಂದನ ಪಾರಂಪರಿಕವಾಗಿ ಪ್ರತಿ ವರ್ಷದಂತೆ ಶ್ರಾವಣ ಮಹೋತ್ಸವದಾಗ ಒಂದು 3ನೇ ಸೋಮವಾರ ಆದ್ದರಿಂದ ನೆಕ್ಸ್ಟ್ ಶುಕ್ರವಾರ ದಿನ ಹೆಬ್ಬಾಳಕೆ ಗ್ರಾಮಕ್ಕೆ ಪಲ್ಲಕ್ಕಿ ಉತ್ಸವ ಆಗಮಿಸ್ತದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಮತ್ತು ಇಲ್ಲಿ ಅನ್ನ ಪ್ರಸಾದ ನಡೀತದೆ. ರಾತ್ರಿ ಸಂಜೆ 6:30-7ರಿಂದ ಪುರಂತರ ಸೇವೆ ನಡೀತದೆ. ಮತ್ತು 8:30-9ಕ್ಕೆ ಮತ್ತೆ ಪರಮಾನಂದ ದೇವಸ್ಥಾನ ಗುಡ್ಡಕ್ಕೆ ಪಲ್ಲಕ್ಕಿ ಹೋಗ್ತದೆ ಪ್ರತಿ ವರ್ಷ. ಮತ್ತು 4ನೇ ಸೋಮವಾರ ತೇರು ಇರ್ತದೆ, ರಥೋತ್ಸವ. ಮತ್ತು ಎಲ್ಲ ಇಲ್ಲಿ ಸೋಮವಾರ ರಥೋತ್ಸವ ಇರ್ತದೆ. ಆಯ್ತಾರ ಒಳಗೆ ಹೋಗ್ತಾನೆ, ಇಲ್ಲಿಂದ ಪರಮಾನಂದ ಚಿಂತೋಣಿ ಒಳಗೆ ಆಗಮಿಸ್ತಾನೆ. ಎಲ್ಲ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಊರಿನ ಎಲ್ಲ ಭಕ್ತರು ಪರಮಾನಂದನ ಜಾತ್ರೆಗೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ.